Hi guys, welcome back to my YouTube channel Rashmi's Vlog. ಇವತ್ತಿನ ಈ ವಿಡಿಯೋ ನನ್ನ ಬೇಬಿಗೆ ನಾನು ಯಾವ್ಯಾವ ಪ್ರಾಡಕ್ಟ್ಸನ್ನ ಯೂಸ್ ಮಾಡ್ತೀನಿ ಅನ್ನೋದಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ನಮ್ಮ ಪಾಪುಗೆ ನಾವು ಯೂಸ್ ಮಾಡೋವಂಥ ಪ್ರಾಡಕ್ಟ್ಸ್ ಎಲ್ಲ ಡಾಕ್ಟರ್ ಸಜೆಸ್ಟೆಡ್ ಆಗಿದೆ. ನೀವು ಒಂದ್ಸತಿ ವಿಚಾರಿಸ್ರಿ ನಿಮ್ಮ ಪೀರಿಯಾಟ್ರಿಷಿಯನ್ಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿದರೆ ಚೆನ್ನಾಗಿ ಏನು ಅಂತ ಅವ್ರು ಸಜೆಸ್ಟ್ ಮಾಡ್ತಾರೆ. ನಮಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪ್ರಾಡಕ್ಟ್ಸು ಬಂದಿರೋದು ಪೀಡಿಯಾಝೋನಿಂದನೇ. ನಾನು ಪಾಪುಗೆ ಯೂಸ್ ಮಾಡೋದು ಪೀಡಿಯಾಝೋನಿಂದ ಆಯಿಲ್ ಮೀ ಯೂಸ್ ಮಾಡ್ತೀನಿ ಮಸಾಜ್ ಮಾಡಲಿಕ್ಕೆ. ಇದು ಮಸಾಜ್ ಆಯಿಲು ಮತ್ತು ಬಾಡಿ ಲೋಷನ್ ಇದು ಪೀಡಿಯಾಝೋನಿಂದೇ ಇದನ್ನು ಯೂಸ್ ಮಾಡ್ತೀವಿ. ಲೋಷನು ಸೋಪ್ ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಪೀಡಿಯಾಝೋನಿಂದ ಟಾಡ್ಲರ್ ವಾಶ್ ಅನ್ನೋದು ಸೋಪ್ ಇದು ಚೆನ್ನಾಗಿದೆ ಸೋಪು. ಮತ್ತು ಶ್ಯಾಂಪು ಕಿಡ್ ಬೇಸಿಕ್ಸಿಂದು ಬೇಬಿ ಶ್ಯಾಂಪು. ಇದು TF ಫ್ರೀ ಶ್ಯಾಂಪು ಆಗಿರುತ್ತೆ. ಅಕಸ್ಮಾತ್ ಕಣ್ಣಲ್ಲಿ ನೊರೆ ಅದು ಏನೇ ಹೋದ್ರೂ ಕಣ್ಣು ನೀರು ಬರೋದು ಅದು ಇಚ್ಚಿನೆಸ್ ಅದು ಏನೂ ಅನಿಸಲ್ಲ. ಮತ್ತು ನಾನು ಯೂಸ್ ಮಾಡೋದು ವೆಟ್ ವೈಪ್ಸ್ ಬಂದು ಬೇಬಿ ಹಗ್ಗಿಂದು. ನಾನು ಭಾಳ ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ ಇದು ವೆಟ್ ವೈಪ್ಸು, ಬಟ್ ಯಾವುದೂ ಅಷ್ಟು ಸ್ಯಾಟಿಸ್ಫೈ ಅನ್ನಿಸ್ಲಿಲ್ಲ. ಹಂಗಾಗಿ ಬೇಬಿ ಹಗ್ಗಿಂದು ಒಂದು ಟೈಮ್ ಇದು ಬಂದಿತ್ತು ನನಗೆ. ಆವಾಗಿಂದ ಅದೇ ಚೆನ್ನಾಗಿದೆ ಅಂತಂದು ಅದನ್ನೇ ತರಿಸ್ತೀನಿ. 99% ವಾಟರ್ ಕನ್ಸಿಸ್ಟೆಂಟ್ ಇರೋದು ನೋಡಿ ತೊಗೊಳ್ಳಿ. ಮತ್ತು ಆಲ್ಕೋಹಾಲ್ ಇರಬಾರ್ದು ಮೇಯ್ನಾಗಿ ವೆಟ್ ವೈಪ್ಸಲ್ಲಿ. ಮತ್ತು pH ಬ್ಯಾಲೆನ್ಸ್ಡ್ ಇರಬೇಕು, ಡರ್ಮಟಾಲಜಿಕ್ ಟೆಸ್ಟೆಡ್ ಆಗಿರಬೇಕು. ಇದನ್ನು ಯೂಸ್ ಮಾಡ್ತೀನಿ. ಮತ್ತು ಡೈಪರ್ ಬಂದು ಬೇಬಿ ಹಗ್ಗಿಂದನೇ ಯೂಸ್ ಮಾಡ್ತೀನಿ. ಅಕಸ್ಮಾತ್ ನಿಮ್ಮ ಪಾಪು ಏನಾರ ನ್ಯೂ ಬಾರ್ನ್ ಬೇಬಿ ಆಗಿದ್ದರೆ ಡೈಪರ್ ಯಾವ ಥರ ಯೂಸ್ ಮಾಡಿ ಅಂದರೆ ಟೇಪ್ ಡೈಪರ್ ಯೂಸ್ ಮಾಡಿ. ಆವಾಗ ನೀವು ನಿಮ್ಮ ಪಾಪುಗೆ ಅಡ್ಜಸ್ಟ್ ಮಾಡಿ ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಈಗ ಒಂದೊಂದು ಪಾಪು ಸ್ವಲ್ಪ ಹೆಲ್ದಿಯಾಗಿ ಚೆನ್ನಾಗಿದ್ದಾಗ ಅದೇನು ಇಶ್ಯೂಸ್ ಅನಿಸಲ್ಲ. ಇಲ್ಲಾಂದರೆ ಸೊಂಟದಲ್ಲಿ ಫುಲ್ ಲೂಸಾಗಿ ಎಲ್ಲ ಲೀಕೇಜ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಹಂಗಾಗಿ ಟೇಪ್ ಡೈಪರ್ಸ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿ. ಇದು ಮಾಮೂಲು ಡೈಪರ್ಸು. ಇದು ಡೈಪರ್ಸ್ ಏನಾಗುತ್ತೆ ಸ್ಟ್ರೆಚಬಲ್ ಇರುತ್ತೆ, ಬಟ್ ಬೇಬಿ ಸೊಂಟ ಏನಾರ ಸ್ವಲ್ಪ ಸಣ್ಣದಿದ್ದಾಗ ಲೂಸ್ ಆಗುತ್ತೆ ಮತ್ತು ಇಲ್ಲೆಲ್ಲ ಲೀಕೇಜ್ ಆಗೋ ಪ್ರಾಬ್ಲಮ್ಸ್ ಇರುತ್ತೆ. ಅದಕ್ಕೋಸ್ಕರ ಟೇಪ್ ಡೈಪರ್ಸ್ ಬರುತ್ತೆ ಈ ಥರದ್ದು. ಇದನ್ನು ನೀವು ನಿಮ್ಮ ಪಾಪು ವೇಸ್ಟ್ ಸೈಜ್ ನೋಡಿ ಅಂಟಿಸ್ಕೋಬೋದು. ಇದು ಅಷ್ಟು ಲೀಕೇಜ್ ಅನಿಸಲ್ಲ. ಫಸ್ಟ್ ನ್ಯೂ ಬಾರ್ನಿಗೆ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ಆಮೇಲೆ 1-2 ಮಂತ್ಸ್ ಮೇಲಾದಮೇಲೆ ಬೇಕಾದ್ರೆ ಇದನ್ನು ಯೂಸ್ ಮಾಡ್ಬೋದು ನೀವು. ಈಗ ನಾನು ಯೂಸ್ ಮಾಡ್ತಿರೋದು S ಸೈಜ್ ಪಾಪುಗೆ. ಇಷ್ಟೆಲ್ಲ ಪ್ರಾಡಕ್ಟ್ ತೋರಿಸಿ ಪೌಡರ್ ಯಾಕೆ ತೋರಿಸಿಲ್ಲ ಅಂತ ಕೇಳ್ಬೋದು ನೀವೆಲ್ಲ. ಆದರೆ ನಾನು ಪೌಡರ್ ಯೂಸ್ ಮಾಡಲ್ಲ. ಯಾಕೆಂದರೆ ನ್ಯೂ ಬಾರ್ನ್ ಬೇಬೀಸಿಂದ 6 to 1 year ಮಟ್ಟ ಪೌಡರ್ ಯೂಸ್ ಮಾಡಬಾರ್ದು. ಯಾಕಂದರೆ ಅದು ಪೌಡರ್ ಡಸ್ಟ್ ಏನಾರ ನೋಸಲ್ಲಿ ಅಲ್ಲಿ ಹೋದರೆ ಇನ್ನೇಲ್ ಮಾಡಲಿಕ್ಕೆ ಅದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ನಾನು ಪೌಡರ್ ಯೂಸ್ ಮಾಡಲ್ಲ. ನೀವು ಕೂಡ ಯಾರಾದರೂ ನ್ಯೂ ಮಾಮ್ಸ್ ಇದ್ದೀರಾ ನನ್ನ ಹಾಗೆ, ಪ್ಲೀಸ್ ಪೌಡರ್ನ ಅವಾಯ್ಡ್ ಮಾಡಿ, ತುಂಬ ಕಷ್ಟ ಆಗುತ್ತೆ. ಇದಾಗಿತ್ತು ಈ ವಿಡಿಯೋ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.